ನೋಡಿ, ಈಗ 3 ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ನು ಅಂತೇಳಿ ಹೇಳಿ ವಿಧಾನಸೌಧಕ್ಕೆ ಬೀಗ ಜಡ್ಕೊಂಡು ಎಲ್ಲ ಮಂತ್ರಿಗಳು ಹೋದರು. ತಿಂಗಳಾನುಗಟ್ಟಲೆ ಮಿನಿಸ್ಟ್ರು ಕೂತು ಕೆಲಸ ಮಾಡಲಿಲ್ಲ. ಈಗ ಸಮಾವೇಶಗಳನ್ನು ಶುರು ಮಾಡಿದ್ದಾರೆ. ಜಾತಿ ಆಧಾರಿತವಾಗಿ ಸಮಾಜ ಒಡೆಯುವಂಥ ದೊಡ್ಡ ಹವಣಿಕೆ ಈ ಅಹಿಂದ ಸಮಾವೇಶಗಳು. ಹೀಗಾಗಿ ಒಟ್ಟು ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಶೂನ್ಯ. ಅಭಿವೃದ್ಧಿಗೋಸ್ಕರ ಕೂತ್ಕೊಂಡು ಯೋಚನೆ ಮಾಡುವಂಥ ವ್ಯವಧಾನವೂ ಕೂಡ ಇವರಿಗಿಲ್ಲ. ಯಾಕಂದರೆ ಹಣವೇ ಇಲ್ಲ. ಹಾಗಾಗಿ ಈ ಸಮಾವೇಶಗಳನ್ನು ಮಾಡಿ ಮೀಡಿಯಾದಲ್ಲಿ ಬಂದು ಪ್ರಚಾರ ತಗೊಂಡು ಜನರ ಗಮನವನ್ನು ಬೇರೆಡೆಗೆ ಸೆಳೆಯುವಂಥ ಒಂದು ಪ್ರಯತ್ನ. ಮೂಢ ಹಗರಣಗಳಿರ್ಬೋದು, ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು, ಬೇರೆ ಬೇರೆ ಹಗರಣಗಳನ್ನು ಇವತ್ತು ಮುಚ್ಚಾಕೊಳ್ಳುವಂಥ, ಜನರ ಮನಸ್ಸಿನಲ್ಲಿ ಮರೆಸುವಂಥ ಒಂದು ಕೆಲಸ ಇವತ್ತು ಸಿದ್ದರಾಮಯ್ಯ ಸರ್ಕಾರದ ಕಡೆಯಿಂದ ನಡೀತಾ ಇದೆ. ಇದೊಂದು ದುರಂತದ ಸನ್ನಿವೇಶ. ಒಂದು ಕಾಸು ಕೂಡ ಇವತ್ತು ಅಭಿವೃದ್ಧಿಗೆ ಕೊಡ್ತಾ ಇಲ್ಲ. ಹಳೆ ಕೆಲಸದ್ದು ಕೂಡ ಇವತ್ತು ರಿಲೀಸ್ ಮಾಡ್ತಾ ಇಲ್ಲ. ಹಾಗಾಗಿ ಇವರು ಸಮಾವೇಶ ಮಾಡಿದ್ರೆ ಇನ್ನೇನು ಮಾಡ್ತಾರೆ? ದುಡ್ಡು ಇಲ್ಲದೆ ಇದ್ದಾಗ ಸಮಾವೇಶ, ದೊಂಬರಾಟ ಮಾಡುವಂಥ ಕೆಲಸಗಳನ್ನು ಈ ಸರ್ಕಾರ ಮಾಡ್ತಾಯಿದೆ. ಸರ್, BJPಯಲ್ಲೂ ಕೂಡ ಬಣ ರಾಜಕೀಯ ಜಾಸ್ತಿ ಇದೆ. ಯತ್ನಾಳ್ ಬಣ ಎಷ್ಟೇ ಎಚ್ಚರಿಕೆಗಳನ್ನು ಮಾಡ್ತಾ ಇರೋದು ನಡೀತಾ ಇದೆ. ನೋಡ್ರಿ, ಯತ್ನಾಳ್ ಅವರು ನಾನು 94ರಿಂದ ಒಟ್ಟೊಟ್ಟಿಗೆ ಎಲೆಕ್ಟ್ ಆದವರು. ಯತ್ನಾಳ್ ಅವರು ನನ್ನ ಅತ್ಯಂತ ಸ್ನೇಹಿತರು. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ವಿಜೇಂದ್ರ ಅವ್ರನ್ನ ನೇಮಕ ಮಾಡಿದ್ದು ಹೈಕಮಾಂಡ್ ಅಧ್ಯಕ್ಷರನ್ನಾಗಿ. ಅನವಶ್ಯಕವಾಗಿ ವಿಜೇಂದ್ರ ಅವ್ರ ಮೇಲೆ, ಯಡಿಯೂರಪ್ಪನವ್ರ ಮೇಲೆ ಟೀಕೆ ಮಾಡ್ತಾ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಮಾಡ್ತಾ ಇದ್ದೀರಿ ನೀವು. ಪಕ್ಷ ಕಟ್ಟಿದಂಥ ಸಾವಿರಾರು ಕಾರ್ಯಕರ್ತರ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ಈ ಪರಿಸ್ಥಿತಿಯನ್ನು. ನಿಮ್ಗೆ ಅಸಮಾಧಾನಗಳಿದ್ದರೆ ಹೈಕಮಾಂಡ್ ಹತ್ರ ತೋಡ್ಕೊಳ್ಬೋದು, ಪಕ್ಷದ ವೇದಿಕೆಯಲ್ಲಿ ತೋಡ್ಕೊಳ್ಲಿಕ್ಕೆ ಬರ್ತದೆ. ಬೀದಿ ಮೇಲೆ ನಿಂತು ಮೀಡಿಯಾದ ಎದುರುಗಡೆ ಮಾತನಾಡಿ, ಯಾವುದೇ ರಾಜಕೀಯ ಪಕ್ಷಗಳಿರಲಿ, ಅನೇಕ ನ್ಯೂನತೆಗಳು, ಕುಂದುಕೊರತೆಗಳು ಇದ್ದೇ ಇರ್ತದೆ. ಎಲ್ರಿಗೂ ಸರಿಯಾಗಿರ್ಲಿಕ್ಕಾಗಲ್ಲ. ಇದ್ದಾರೆ ಅವ್ರದ್ದು ಅಲ್ಲ, ಅಲ್ಲೂ ಅಷ್ಟೇ, ಸೊರಬದಲ್ಲಿಯೂ ಕೂಡ ಮೀಡಿಯಾದ ಎದುರುಗಡೆ ಹೇಳ್ತಾ ಇರೋದು ಪಕ್ಷದ ವಿಷಯನ. ಪಕ್ಷದ ವೇದಿಕೆಗಳು ಯಾಕೆ ಇರ್ಬೇಕು? ಹಂಗಾದರೆ ಹೇಳ್ಬೋದು. ಅನಾವಶ್ಯಕವಾಗಿ ಈ ರೀತಿ ಒಂದು ಕಷ್ಟಪಟ್ಟು ಜೀರೋದಿಂದ ಕಟ್ಟಿದಂಥ ಒಂದು ಪಕ್ಷ ಸೈದ್ಧಾಂತಿಕ ರಾಜಕಾರಣ ಮಾಡ್ತಾ ಈ ದೇಶದಲ್ಲಿ ಜನರ ಗಮನವನ್ನು ಸೆಳೆದಿದೆ. ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರಂಥ ಒಂದು ವ್ಯಕ್ತಿತ್ವವನ್ನು ಈ ನಾಡಿನಲ್ಲಿ ಈ ದೇಶಕ್ಕೆ ಕೊಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಂದು ದೊಡ್ಡ ಕೀರ್ತಿಯನ್ನು ಈ ದೇಶಕ್ಕೆ ತರುವಂಥ ಕೆಲಸ ಆಗಿದೆ. ಇವ್ರು ಯಾರೋ ಬೇರೆ ಕಡಿಯುವಂಥ ಕೆಲಸ ಮಾಡಿದ್ರೆ ಸರಿಯಾಗೋದಿಲ್ಲ. ಖಂಡಿತವಾಗೂ ಅದನ್ನ ನಿಲ್ಲಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ. ಹೈಕಮಾಂಡ್ ಕರೆದಿದ್ದಾರೆ ನನಗೆ, ನಾನು ಒಬ್ಬನೇ ಹೋಗೋದಿಲ್ಲ, ನಾನು ಕರ್ಕೊಂಡು ಹೋಗ್ತೀನಿ, ನಾನು ಕೇರ್ ಮಾಡಲ್ಲ ಅನ್ನೋ ರೀತಿಯಲ್ಲಿ ಅಲ್ಲ ಹೇಳಿದ್ರು. ನಾನು ಕೂಡ ಮೀಡಿಯಾದಲ್ಲಿ ನೋಡಿದೆ, ಯಾವುದಕ್ಕೂ ಜಗ್ಗಲ್ಲ, ಯಾವುದಕ್ಕೂ ಹೆದರಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದರಿಂದ ಅವರಿಗಂತೂ ಒಳ್ಳೆಯದಾಗೋದಿಲ್ಲ, ಅವ್ರ ಬೆಳವಣಿಗೆಗೆ ಒಳ್ಳೆಯದಾಗೋದಿಲ್ಲ. ಇದರಿಂದ ಸಂಬಂಧಪಟ್ಟಂಗೆ ಭೈರತಿ ಸುರೇಶ್ ಅವರು ಇವತ್ತು ಯಾರಪ್ಪನ ಅರ್ಥನೂ ನಾನು ತಿಂದಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡೋದು. ಅಲ್ಲ, ಯಾರಪ್ಪ ಅಲ್ಲ, ಮೂಢ ಹಗರಣ ಕಂಪ್ಲೇಂಟ್ ಕೊಟ್ಟವ್ರು ಬೇರೆ. ರಾಜ್ಯಪಾಲರು ಎನ್ಕ್ವೈರಿಗೆ ಕೊಟ್ಟಿದ್ದೇ ತಪ್ಪು ಅಂತೇಳಿ ಕೋರ್ಟಿಗೆ ಹೋದರು. ಕೋರ್ಟು ಇವ್ರದ್ದು ಎನ್ಕ್ವೈರಿ ಮಾಡಲಿಕ್ಕೆ ಫಿಟ್ ಕೇಸ್ ಅಂತೇಳಿ ಕೋರ್ಟ್ ಕೊಟ್ಟಿದ್ದು. ಮತ್ತು ಜನಪ್ರತಿನಿಧಿಗಳ ಕೋರ್ಟು ಯಾವ್ಯಾವ ಸೆಕ್ಷನ್ ಆಧಾರದ ಮೇಲೆ ಇವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು, FIR ಹಾಕಬೇಕು ಅಂತ ಕೊಟ್ಟಿದೆ. ಇದರಲ್ಲಿ BJPಗಿಂತಲೂ ಕೂಡ ಕೋರ್ಟ್ಗಳ ಕೈ ಹಾಕೊಂಡಿದ್ದಾವೆ. ಇದಕ್ಕೇನು ಹೇಳ್ತಾರೆ ಅಂತ ಹೇಳಿ, ಯಾರ ಅಪ್ಪನ ಆಸ್ತಿ ತಿಂದೇ ಇದ್ದರೆ ಸೈಟ್ ಯಾಕೆ ವಾಪಸ್ ಕೊಟ್ಟರು? ಇವ್ರ ಹೆದರಿಕೆ ಯಾಕೆ, ಭಯ ಯಾಕೆ ಇವರಿಗೆ? ಕೋರ್ಟ್ಗಳು ಯಾಕೆ ಹಿಂಗೆ ಇದನ್ನು ಕೊಡ್ತದೆ? ಇವರು ಡೆಲ್ಲಿಯಿಂದ ಸ್ಪೆಷಲ್ ಫ್ಲೈಟ್ ಮಾಡಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಕರ್ಕೊಂಡು ಬಂದು ಅಡ್ವೊಕೇಟ್ ಹತ್ರ ಆರ್ಗ್ಯುಮೆಂಟ್ ಮಾಡಿಸ್ತಾರೆ. ಆದರೂ ಕೂಡ ಕೋರ್ಟ್ನಲ್ಲಿ ಈ ರೀತಿ ಫಲಿತಾಂಶ ಬರ್ತದೆ. ಅದಕ್ಕೇನು ಹೇಳ್ತಾರೆ ಇವರು? Ashwavega English News. Coming soon. Your channel, your voice, your trust.